ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 260 ಪಾಯಿಂಟ್ಸ್ 0.53% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಅಗೇನ್ ವಾಲಟಿಲಿಟಿ ಅಂತೂ ಜಾಸ್ತಿನೇ ಇದೆ. ಸ್ಲೈಟ್ಲಿ ಅಪ್ಪಲ್ ಓಪನ್ ಆಗಿದೆ, ನಂತರ ಇನ್ನು ಮೇಲೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಅಪ್ ಆಗಿ ಮತ್ತೆ ನೋಡಬಹುದು ನೆಗೆಟಿವ್ ಕೂಡ ಆಗಿದೆ, ಮತ್ತೆ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ನೋಡಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 400 ಪಾಯಿಂಟ್ಸ್ ಈ ರೀತಿಯ ಸೀಸಾ ಟೈಪ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಡೌ ಜೋನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ನೋಡಬಹುದು 350 ಪಾಯಿಂಟ್ಸ್ 1.51% ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಮೊನ್ನೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇತ್ತು, ನಿನ್ನೆ ಕೂಡ ಡೌನ್ ಇದೆ. ಇದಕ್ಕೆ ಕಾರಣ ನಿನ್ನೆ ನಮ್ಮ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ನೋಡಿದ್ವಲ್ಲ, ಸೇಮ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಬಿಕಾಸ್ ಆಫ್ ಆಂಥ್ರೋಪಿಕ್ ಎಐ. ಓಪನಿಂಗ್ ನೋಡಬಹುದು ಫ್ಲಾಟ್ ಆಗಿದೆ, ಬಟ್ ಆನಂತರ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಟಾಕ್ ಅಲ್ಲಿ. ನೋಡೋಣ, ಇವತ್ತು ನಮ್ಮ ಐಟಿ ಸೆಕ್ಟರ್ ಅನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಯಾಕಂದ್ರೆ ಈಗಾಗಲೇ ಆಂಥ್ರೋಪಿಕ್ ಎಐ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಮೇ ಬಿ ಇದರ ಇಂಪ್ಯಾಕ್ಟ್ ಇನ್ನು ಜಾಸ್ತಿನೇ ಇರಬಹುದು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಸಮಸ್ಯೆ ಏನಂತಂದ್ರೆ ಸ್ಟಾಕ್ ಗಳು ಬೀಳುವಾಗ ಈಸಿಯಾಗಿ ಫ್ರೀ ಫಾಲ್ ಆಗ್ಬಿಡ್ತವೆ, ಬಟ್ ರಿಕವರ್ ಆಗ್ಲಿಕ್ಕೆ ಜಾಸ್ತಿ ದಿನ ಟೈಮ್ ತಗೊಳುತ್ತೆ. ಕೇರ್ಫುಲ್ ಆಗಿರಬೇಕಾಗುತ್ತೆ. ವಾಚ್ ಮಾಡಿ ಇವತ್ತು ಐಟಿ ಸೆಕ್ಟರ್ ಅನ್ನ. ಏನು ನಿನ್ನೆಯ FIS ಡೇಸ್ ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ ನೋಡಬಹುದು FIS 29 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ. ಮೊನ್ನೆ 5200 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ರು. ನಿನ್ನೆ ಜಸ್ಟ್ 29 ಕೋಟಿ ನೆಟ್ ಬೈಂಗ್ ಇದೆ. DIS ಕೂಡ ನಿನ್ನೆ ಕಡಿಮೆ ಪ್ರಮಾಣದಲ್ಲಿ ಬೈ ಮಾಡಿದ್ದಾರೆ, 249 ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ. ಬಟ್ ಆಕ್ಟಿವಿಟಿ ಅಂತೂ ಜಾಸ್ತಿ ಇದೆ, 18,000 ಕೋಟಿ. ಇವರು ಕೂಡ 18,000 ಕೋಟಿ. ಬಟ್ ನೆಟ್ ಬೈಂಗ್ ಸ್ವಲ್ಪ ಕಡಿಮೆ ಇದೆ, ಅಂದ್ರೆ ರೀಶಫಲ್ ಜಾಸ್ತಿ ಆಗಿರೋ ತರ ಕಾಣ್ತಾ ಇದೆ ಇದನ್ನ ನೋಡಿದ್ರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಇರಾನ್ ಹಾಗೂ US ನ್ಯೂಕ್ಲಿಯರ್ ಟಾಕ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬರ್ತಾ ಇದೆ. ನೋಡಬಹುದು, US ಇರಾನ್ ನ್ಯೂಕ್ಲಿಯರ್ ಟಾಕ್ಸ್ ನಿಯರ್ ಕೊಲಾಪ್ಸ್ ಆಫ್ಟರ್ ವಾಷಿಂಗ್ಟನ್ ರಿಜೆಕ್ಟ್ಸ್ ತೆಹರಾನ್ಸ್ ಲಾಸ್ಟ್ ಮಿನಿಟ್ ಡಿಮಾಂಡ್ಸ್. ಇರಾನ್ ಕೊನೆಯ ಕ್ಷಣದಲ್ಲಿ ಕೆಲವೊಂದು ಡಿಮಾಂಡ್ಸ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ಮೇ ಬಿ ಈ ಮಾತುಕತೆಗಳು ಕೊಲಾಪ್ಸ್ ಆಗ್ಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಮಾತುಕತೆಗಳು ಕೊಲಾಪ್ಸ್ ಆಗೋದು ಖಂಡಿತ ಮಾರ್ಕೆಟ್ಗೆ ಅಷ್ಟು ಒಳ್ಳೆ ಸುದ್ದಿ ಅಲ್ಲ, ಎಸ್ಪೆಷಲಿ ಕ್ರೂಡ್ಗೆ. ಕ್ರೂಡ್ ಪಾಸಿಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಮಾತುಕತೆಗಳು ಕೊಲಾಪ್ಸ್ ಆದ್ರೆ. ನಾವು ಜಾಸ್ತಿ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ, ಹಾಗಾಗಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಮಿಡ್ಲ್ ಈಸ್ಟ್ ಅಲ್ಲಿ ಶಾಂತಿ ನೆಲೆಸೋದು. ನೋಡೋಣ, ಸದ್ಯದ ಮಟ್ಟಿಗೆ ರಿಪೋರ್ಟ್ ಮೂಲಕ ಈ ಸುದ್ದಿಗಳು ಬರ್ತಾ ಇದೆ. ಫೈನಲ್ ಆಗಿ ಏನಾಗುತ್ತೆ ಅಂತ ಇದು ನಮ್ಗೆ ಗೊತ್ತಾಗಬೇಕಂದ್ರೆ ಕ್ರೂಡ್ ನ ವಾಚ್ ಮಾಡಬೇಕು. ನೋಡೋಣ ಕೊನೆಯಲ್ಲಿ ಕ್ರೂಡ್ ಅಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಮೊನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ನಾನು. ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಅಕ್ವೈರ್ ಮಾಡಬಹುದು ಅಂತ. ಆ ಸುದ್ದಿ ಬಗ್ಗೆ ಕಂಪನಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಕನ್ಫರ್ಮೇಶನ್ ಮಾಡಿಲ್ಲ, ಬಟ್ ಅದರದ ಅವಕಾಶಗಳನ್ನ ನಾವು ಹುಡುಕ್ತಿದೀವಿ ಅನ್ನುವಂತ ಮಾತನ್ನ ಹೇಳಿದೆ. ಇಂಡೈರೆಕ್ಟ್ ಆಗಿ ನಾವು ಈ ಮಾತುಕತೆಗಳಲ್ಲಿ ಭಾಗಿ ಆಗ್ತಿದೀವಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಬಂದಿದೆ. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ವಾಚ್ ಮಾಡಬಹುದು. ನಂತರ HAL ಬಗ್ಗೆ ನಾನು ಈಗಾಗಲೇ ಸುದ್ದಿಯನ್ನು ನಾನು ಕವರ್ ಮಾಡಿದ್ದೀನಿ. ಸರ್ಕಾರ 3 ಕಂಪನಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದೆ ತನ್ನ ಆಮ್ಕಾ ಪ್ರಾಜೆಕ್ಟ್ ಗೆ. ಅದರಲ್ಲಿ HAL ಇಲ್ಲ. ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಕಂಪನಿ ಕಡೆಯಿಂದ ಕ್ಲಾರಿಫಿಕೇಶನ್ ಬಂದಿದೆ. ಏನಂದ್ರೆ ಇದಕ್ಕೆ ನಮ್ಗೆ ಯಾವುದೇ ರೀತಿಯ ಅಫಿಷಿಯಲ್ ಕಮ್ಯುನಿಕೇಶನ್ ಬಂದಿಲ್ಲ ಅಂತ ಹೇಳಿದೆ. ಯೂಶುವಲಿ ಅಫಿಷಿಯಲ್ ಕಮ್ಯುನಿಕೇಶನ್ ಯಾವಾಗ ಬರುತ್ತೆ, ಪ್ರಾಜೆಕ್ಟ್ ಗೆ ಸೆಲೆಕ್ಟ್ ಆದ್ರೆ. ಸೆಲೆಕ್ಟ್ ಆಗೇ ಇಲ್ಲ ಅಂದ್ರೆ ಕಮ್ಯುನಿಕೇಶನ್ ಯಾಕೆ ಬರುತ್ತೆ ಅಲ್ವಾ. ನೋಡೋಣ, ಇನ್ನು ವಿತಿನ್ 3 ಮಂತ್ಸ್ ಅಲ್ಲಿ ಇನ್ನು ಕ್ಲಾರಿಫಿಕೇಶನ್ ಸಿಗುತ್ತೆ ಸರ್ಕಾರದ ಕಡೆಯಿಂದ. HAL ಗಂತೂ ಸ್ವಲ್ಪ ಬ್ಯಾಡ್ ನ್ಯೂಸ್ ಇದು. ಯಾಕಂದ್ರೆ ತುಂಬಾ ಜನ HAL ನ ತಗೊಳ್ತಿದ್ದೆ ಫೈಟರ್ ಜೆಟ್ ವಿಚಾರದಲ್ಲಿ ಕೆಲಸ ಮಾಡುತ್ತೆ, ತುಂಬಾನೇ ಡಿಮಾಂಡ್ ಇದೆ ಅಂತ. ಅದೇನಾದ್ರೂ ಪ್ರೈವೇಟ್ ಪ್ಲೇಯರ್ಸ್ ಹೋದ್ರೆ ಖಂಡಿತ HAL ಗೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗಂತ ಝೀರೋ ಏನಾಗೋದಿಲ್ಲ, ಡೋಂಟ್ ವರಿ ಅಬೌಟ್ ದಟ್. ಬಟ್ ಗ್ರೋತ್ ಸ್ಲೋ ಆಗುವಂತ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಎಲ್ಲಾನು ಏನು ಪ್ರೈವೇಟ್ ಪ್ಲೇಯರ್ಸ್ ಗೆ ಕೊಡೋದಿಲ್ಲ. ಹಾಗಾಗಿ ಬಟ್ ಇವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಬಹುಶಃ ಪ್ರೈವೇಟ್ ಪ್ಲೇಯರ್ ಹೋಗ್ತಾನೆ ಇರ್ಲಿಲ್ಲ. ಟೈಮಿಗೆ ಸರಿಯಾಗಿ ಡೆಲಿವರಿ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ಸರ್ಕಾರ ಕೂಡ ಬೇರೆ ಅವಕಾಶಗಳನ್ನು ಹುಡುಕಬೇಕಾಗುತ್ತೆ. ಇನ್ನು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿ ತನ್ನ 2 ಸಬ್ಸಿಡಿಯರೀಸ್ ಅನ್ನ ಪವರ್ ಗ್ರಿಡ್ ಗೆ ಹಸ್ತಾಂತರ ಮಾಡಿದೆ. 19 ಕೋಟಿ ಹಾಗೂ 22 ಕೋಟಿಗೆ. ಈ ಸುದ್ದಿ ಕಾರಣಕ್ಕೆ ಪವರ್ ಫೈನಾನ್ಸ್ ಫೋಕಸ್ ಅಲ್ಲಿರುತ್ತೆ. ಜೊತೆಗೆ ಪವರ್ ಗ್ರಿಡ್ ಅನ್ನು ಕೂಡ ವಾಚ್ ಮಾಡಬಹುದು. 2 ಸ್ಟಾಕ್ ಗಳಲ್ಲಿ ಏನಾದ್ರೂ ರಿಯಾಕ್ಷನ್ ಬರುತ್ತಾ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ.
ನಂತರ ಮಿಶ್ರಧಾತು ನಿಗಮ್ ಲಿಮಿಟೆಡ್ ಅಥವಾ ಮಿದಾನಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 158 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಈ ಮೂಲಕ 2000 ಕೋಟಿಯನ್ನ ಕ್ರಾಸ್ ಮಾಡಿದೆ ಕಂಪನಿಯ ಟೋಟಲ್ ಆರ್ಡರ್ ಬುಕ್. ಈ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮಿಶ್ರಧಾತು ನಿಗಮನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತ. ನಂತರ ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಎಮರ್ಜೆನ್ಸಿ ರಿಸ್ಟೋರೇಷನ್ ಗೆ ಸಂಬಂಧಪಟ್ಟಂತ 20 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಅದ್ವೈತ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ವಿಪ್ರೋ ಸುದ್ದಿಯಲ್ಲಿರುತ್ತೆ. ಟೋಟಲ್ IT ಸ್ಟಾಕ್ಸ್ ಗಳು ಫೋಕಸ್ ಅಲ್ಲಿರುತ್ತೆ. ಬಟ್ ಇಂಡಿವಿಜುವಲಿ ನೋಡಿದಾಗ ವಿಪ್ರೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಕಂಪನಿ MITಯ ಇಂಡಸ್ಟ್ರಿಯಲೈಸೇಷನ್ ಪ್ರೋಗ್ರಾಮ್ ಗೆ ಜಾಯ್ನ್ ಆಗಿದೆ. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ವಿಪ್ರೋನು ಕೂಡ ವಾಚ್ ಮಾಡಬಹುದು. ನಂತರ ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ ಕೂಡ ಫೋಕಸ್ ಇರುತ್ತೆ. ಇದು ಕೂಡ ಸಾಫ್ಟ್ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಕಾರಣ ಕಂಪನಿಗೆ 13 ಕೋಟಿ ಆರ್ಡರ್ ಸಿಕ್ಕಿದೆ. ಸಾಫ್ಟ್ವೇರ್ ಲೈಸೆನ್ಸ್ ಇಂಪ್ಲಿಮೆಂಟ್ ಗೆ ಸಂಬಂಧಪಟ್ಟಂತ ಆರ್ಡರ್. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ನ್ಯೂಜೆನ್ ಸಾಫ್ಟ್ವೇರ್ ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ PVR ಐನಾಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 8 ಹೊಸ ಸ್ಕ್ರೀನ್ ಗಳನ್ನ ಓಪನ್ ಮಾಡ್ತಾ ಇದೆ. ಈ ಮೂಲಕ 1791 ಸ್ಕ್ರೀನ್ಸ್ ತಲುಪ್ತಾ ಇದೆ. ಜೊತೆಗೆ 358 ಪ್ರಾಪರ್ಟೀಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದೆ. ಹಾಗೆ 112 ಸಿಟೀಸ್ ಇಲ್ಲಿದೆ ಇನ್ಕ್ಲೂಡಿಂಗ್ ಶ್ರೀಲಂಕಾ. 1791 ಸ್ಕ್ರೀನ್ಸ್ ನ ತಲುಪ್ತಾ ಇದೆ. 8 ಹೊಸ ಸ್ಕ್ರೀನ್ ಗಳ ಅಡಿಷನ್ ಕಾರಣಕ್ಕೆ ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಇದರಿಂದ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತಾ ಅಂತ. ನಂತರ ಭಾರತ್ ಫೋರ್ಜ್ ಸುದ್ದಿಯಲ್ಲಿರುತ್ತೆ. ಭಾರತ್ ಫೋರ್ಜ್ ನಿನ್ನೆ ಏನು ರಿಪೋರ್ಟ್ ಮೂಲಕ ಸುದ್ದಿ ಬಂದಿತ್ತು ಅದನ್ನ ಕನ್ಫರ್ಮ್ ಮಾಡಿದೆ. ಅಂದ್ರೆ ಅಮ್ಕಾ ಪ್ರಾಜೆಕ್ಟ್ ಅಲ್ಲಿ ಶಾರ್ಟ್ ಲಿಸ್ಟ್ ಆಗಿರೋ ಬಗ್ಗೆ ಸುದ್ದಿ ಬಂದಿತ್ತಲ್ಲ ಅದನ್ನ ಕನ್ಫರ್ಮ್ ಮಾಡಿದೆ. ಜೊತೆಗೆ ಇನ್ನೊಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದೆ. HAL ಅಮ್ಕಾ ಪ್ರಾಜೆಕ್ಟ್ ಇಂದ ಅಥವಾ ಶಾರ್ಟ್ ಲಿಸ್ಟ್ ಇಂದ ಹೊರಗಡೆ ಇರೋ ಬಗ್ಗೆ ನಮಗೆ ಗೊತ್ತಿಲ್ಲ. ಬಟ್ ಭಾರತ್ ಫೋರ್ಜ್ ಶಾರ್ಟ್ ಲಿಸ್ಟ್ ಆಗಿದೆ ಅನ್ನೋದನ್ನ ಕಂಪನಿ ಕನ್ಫರ್ಮ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ವಾಚ್ ಮಾಡಬಹುದು. ನಿನ್ನೆ 3% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು. ಇವತ್ತು ಕನ್ಫರ್ಮೇಶನ್ ನಂತರ ಏನಾದ್ರು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅನ್ನೋದನ್ನ ವಾಚ್ ಮಾಡಬಹುದು. ನಂತರ ಈ ಮುದ್ರಾ ಸುದ್ದಿಯಲ್ಲಿರುತ್ತೆ. ಈ ಮುದ್ರಾ ಮೇಲೆ ಕಾರ್ಪೊರೇಟ್ ಫ್ರಾಡ್ ನ ಅಲಿಗೇಷನ್ ಬರ್ತಾ ಇದೆ. ಈ ಅಲಿಗೇಷನ್ ಅನ್ನ ಮಾಡ್ತಾ ಇರೋದು 3i ಇನ್ಫೋಟೆಕ್ ಲಿಮಿಟೆಡ್. 3i ಇನ್ಫೋಟೆಕ್ ಈ ಮುದ್ರಾ ಮೇಲೆ ಆರೋಪವನ್ನು ಮಾಡಿದೆ. ಕಾರ್ಪೊರೇಟ್ ಫ್ರಾಡ್ ಅನ್ನ ಮಾಡ್ತಿದ್ದಾರೆ ಇವರು ಅಂತ. ಬಟ್ ಈ ಮುದ್ರಾ ಇದು ಕಂಪ್ಲೀಟ್ಲಿ ತಪ್ಪು ಅನ್ನುವಂತ ಮಾತನ್ನ ಹೇಳಿದೆ. ಅಂದ್ರೆ ಹತ್ರದ ಯಾವುದೇ ಫ್ರಾಡ್ಸ್ ಅಲ್ಲಿ ನಾವು ಇನ್ವಾಲ್ವ್ ಆಗಿಲ್ಲ ಅಂತ. ಎರಡು ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು ಏನಾದ್ರು ರಿಯಾಕ್ಷನ್ ಬರುತ್ತಾ ಸ್ಟಾಕ್ ಗಳಲ್ಲಿ ಅಂತ. ನಂತರ ಭಾರಿ ಎನರ್ಜಿ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 150 ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಭಾರಿ ಎನರ್ಜಿಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಆಟೋಮೋಟಿವ್ ಆಕ್ಸೆಲ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಅದು ಇಯರ್ ಆನ್ ಇಯರ್ 6% ರೈಸ್ ಆಗಿದೆ. ಬಟ್ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಸ್ವಲ್ಪ ಡೌನ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರು ಕರಿಬಹುದು. ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ. ಬಟ್ ಈ ಸಲ 12 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಹಾಗಾಗಿ ಡೌನ್ ಇದೆ. ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ನಂಬರ್ಸ್. ನಂತರ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕ್ವಾರ್ಟರ್ಲಿ ಏನ್ ಬಿಗ್ ಡಿಫರೆನ್ಸ್ ಆಗಿಲ್ಲ. ಬಟ್ ಇಯರ್ 29% ರೈಸ್ ಆಗಿದೆ. ಓವರ್ ಆಲ್ ಇಂಡೋಟೆಕ್ ಟ್ರಾನ್ಸ್ಫಾರ್ಮರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಈ ರಿಸಲ್ಟ್ ಗೆ ರಿಯಾಕ್ಷನ್ ಅಂತ. ನಂತರ ಕಮಿನ್ಸ್ ಇಂಡಿಯಾದ ನಂಬರ್ ನೋಡಬಹುದು. ಇಯರ್ ಆನ್ ಇಯರ್ ಆಲ್ಮೋಸ್ಟ್ ಫ್ಲಾಟ್ ಇದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಇಯರ್ ಆನ್ ಇಯರ್ 6% ಅಪ್ ಆಗಿದೆ. ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ಕಾರಣ ಅದಕ್ಕೆ 127 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ. ಹಾಗಾಗಿ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ. ಇಲ್ಲಾಂದ್ರೆ ಇಯರ್ ಆನ್ ಇಯರ್ ಅಟ್ ಲೀಸ್ಟ್ ಪಾಸಿಟಿವ್ ಇರ್ತಾ ಇತ್ತು. ನಂತರ ಫೋರ್ಸ್ ಮೋಟಾರ್ಸ್ ನೋಡಬಹುದು. ಇಲ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ. ಹೀಗೆ ಎಬಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಎಸ್ಪೆಷಲಿ ಇಯರ್ಲಿ ತುಂಬಾ ಚೆನ್ನಾಗಿ ಅಪ್ ಆಗಿದೆ. ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫೋರ್ಸ್ ಮೋಟಾರ್ಸ್ ಅಲ್ಲಿ. ನಂತರ ಸ್ವಾನ್ ಡಿಫೆನ್ಸ್ ಅಲ್ಲಿ ನೋಡಬಹುದು. ಕ್ವಾರ್ಟರ್ಲಿ ಪೂರ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. 400% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ 4 ಇದೆ. ಕಾರಣ 7 ಕೋಟಿಯಿಂದ 20 ಕೋಟಿ ಲಾಸ್ ಹೋಗಿದೆ. ಇಯರ್ಲಿ ಕಮ್ಮಿ ಆಗಿದೆ ಲಾಸ್. ಏನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಲಾಸ್ ಕಮ್ಮಿ ಆಗಿದೆ. ಕ್ವಾರ್ಟರ್ಲಿ ಜಾಸ್ತಿ ಆಗಿದೆ. ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ನಂಬರ್ಸ್ ಅಲ್ಲಿ. ನಂತರ GRM ಓವರ್ಸೀಸ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಓವರ್ ಆಲ್ GRM ಓವರ್ಸೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ನಂತರ JSWS ಸಿಮೆಂಟ್ ಇಲ್ಲಿ ಕೂಡ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ JSWS ಸಿಮೆಂಟ್ ನಂಬರ್ಸ್ ಕೂಡ ಚೆನ್ನಾಗಿದೆ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಪರ್ಫಾರ್ಮೆನ್ಸ್ ನೋಡಬಹುದು. ತುಂಬಾನೇ ಚೆನ್ನಾಗಿದೆ ಅಥವಾ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಕಂಪನಿಯ ಸೇಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಹಾಗೆ ಎಬಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಸಾತ್ವಿಕ್ ಗ್ರೀನ್ ಎನರ್ಜಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q3 ನಲ್ಲಿ.
ಇನ್ನು ಹಲವಾರು ಕಂಪನಿಗಳ ನಂಬರ್ಸ್ ಅನ್ನ ರಾತ್ರಿ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ. ಅವುಗಳನ್ನ ಚೆಕ್ ಮಾಡಿ, ಅಂದ್ರೆ ರಾತ್ರಿ ವಿಡಿಯೋ ನೋಡಿ ಮತ್ತೆ ಅವುಗಳನ್ನು ನಾನು ರಿಪೀಟ್ ಮಾಡ್ತಾ ಇಲ್ಲ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಆಲ್ ಕಾರ್ಗೋ ರಿಸಲ್ಟ್ ಇದೆ, ಅಸ್ಟ್ರಲ್ ನ ರಿಸಲ್ಟ್ ಇದೆ, ನಂತರ ಬಜೆಲ್ ಇದೆ, ಬರ್ಜರ್ ಪೇಂಟ್ ರಿಸಲ್ಟ್ ಇದೆ, ಭಾರತಿ ಏರ್ಟೆಲ್ ಇದೆ ಇವತ್ತು, ಬ್ಲಾಕ್ ಬಕ್, BLS BLS ಇ ಸರ್ವಿಸಸ್ ಇದು. ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಲಿಸ್ಟ್ ನೋಡ್ತಾ ಹೋದ್ರೆ ಮೋರ್ ದನ್ 100 ಕಂಪನೀಸ್ ರಿಸಲ್ಟ್ ಇವತ್ತಿದೆ. ಹಾಗಾಗಿ ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್. ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ RVNL ನ ರಿಸಲ್ಟ್ ಕೂಡ ಇದೆ ಇವತ್ತು, ನೋಡೋಣ ರಿಸಲ್ಟ್ ಗಳು ಯಾವ ರೀತಿ ಇರುತ್ತೆ ಅಂತ ವಾಚ್ ಮಾಡಿ ಈ ಕಂಪನಿಗಳನ್ನ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ಅನ್ನ ಮಿಸ್ ಮಾಡಬೇಡಿ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೌ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಏಷ್ಯನ್ ಮಾರ್ಕೆಟ್ ಗಳಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಜಕಾರ್ತಾ ಕಾಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಉಳಿದ ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ಆಸ್ ಆಫ್ ನೌ. ಗಿಫ್ಟ್ ನಿಫ್ಟಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ. ಅಂದ್ರೆ ಫ್ಲಾಟ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ 20 ಪಾಯಿಂಟ್ಸ್ ಅಪ್ ಅಲ್ಲಿ ಆಗ್ಬಹುದು ಅಥವಾ 20 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಗಬಹುದು. ಬಟ್ ಆ ನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ ನೋಡ್ಬೇಕಾಗುತ್ತೆ. ಜೊತೆಗೆ IT ಸೆಕ್ಟರ್ ನ ಮೇಲೆ ಪ್ರೆಷರ್ ಕೂಡ ಇದೆ, ಅದರ ಇಂಪ್ಯಾಕ್ಟ್ ಕೂಡ ಮಾರ್ಕೆಟ್ ನ ಮೇಲೆ ಬೀಳುತ್ತೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸದ್ಯದ ಮಟ್ಟಿಗೆ 2% ಗಿಂತ ಜಾಸ್ತಿ ಡೌನ್ ಫಾಲ್ ಇದೆ. ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಎಸ್ಪೆಷಲಿ ಇರಾನ್ ಹಾಗೂ US ಸ್ಟಾಕ್ಸ್ ಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿಗಳೇನು ಬರ್ತಿಲ್ಲ. ಬಟ್ ಸ್ಟಿಲ್ ಕ್ರೂಡ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ಅದೊಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಇನ್ನು ಗೋಲ್ಡ್ ಅಲ್ಲಿ 1% ಡೌನ್ ಫಾಲ್ ಇದೆ ಆಸ್ ಆಫ್ ನೌ. ಇನ್ನು USD INR ಕಡೆ ಬಂದ್ರೆ ನಿನ್ನೆ ಪರ್ಫಾರ್ಮೆನ್ಸ್ ಇದೆ 90.42 ಗೆ ನಿನ್ನೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಸರಿಗಳಿರಿ, ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಇಂಡಿಕೇಶನ್ ಇದೆ, ನೋಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಯಾವುದೇ ನೆಗೆಟಿವ್ ಸುದ್ದಿ ಇಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.